ಓಂ ನಮೋ ವೆಂಕಟೇಶಾಯ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಅರ್ಪಿಸುತ್ತಿರುವ ಗುರುವಾಣಿ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಆತ್ಮೀಯ ಸ್ವಾಗತ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಇದು ದಾಸವಾಣಿ. ಸಂಪೂರ್ಣ ಶರಣಾಗತಿಯನ್ನು ದೇವರಲ್ಲಿ ಮಾತ್ರವಲ್ಲದೆ ಆ ದೇವರನ್ನು ನಮಗೆ ತೋರಿಸಿಕೊಡುವಂತಹ ಗುರುಗಳಲ್ಲಿಯೂ ಸಹ ಮಾಡಬೇಕು ಎನ್ನುವುದು ನಮ್ಮ ಸನಾತನ ಸಂಸ್ಕೃತಿಯ ಧರ್ಮವಾಗಿದೆ. ತಮ್ಮ ಜ್ಞಾನ ಗಂಗೆಯಿಂದ ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತಾ ಇಹಲೋಕದಲ್ಲಿ ಮಾತ್ರವಷ್ಟೇ ಅಲ್ಲದೆ ಪರಲೋಕದಲ್ಲಿಯೂ ಸಹ ನಮ್ಮ ಕೈ ಹಿಡಿದು ಕರೆದುಕೊಂಡು ಹೋಗುವಂತಹ ದಯಾಳುಗಳಾದ ಗುರುಗಳು, ಅವರು ಅಲಂಕರಿಸಿರುವಂತಹ ಗುರುಪೀಠಗಳು ನಮ್ಮ ಸನಾತನ ಭಾರತ ದೇಶದಲ್ಲಿ ಎಲ್ಲೆಡಲೂ ಹರಡಿವೆ. ಅಂತಹ ಗುರುಪೀಠಗಳನ್ನು ದರ್ಶಿಸುತ್ತಾ ಆ ಪೀಠವನ್ನು ಅಲಂಕರಿಸಿರುವಂತಹ ಪೀಠಾಧಿಪತಿಗಳೊಂದಿಗೆ ಸಂದರ್ಶನವನ್ನು ಮಾಡುತ್ತಾ ಸಾಗುತ್ತಾ ಇದೆ ಗುರುವಾಣಿ ಕಾರ್ಯಕ್ರಮ. ಇಂದಿನ ಗುರುವಾಣಿ ಸಂಚಿಕೆಯಲ್ಲಿ ತಮ್ಮ ದಿವ್ಯ ಉಪಸ್ಥಿತಿಯನ್ನು ದಯಪಾಲಿಸಿದ್ದಾರೆ ಉಡುಪಿ ಶ್ರೀ ಅದಮಾರು ಮಠದ ಪೀಠಾಧೀಶ್ವರರಾದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು. ಗುರುಗಳೇ, ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮದಾಚಾರ್ಯರು ಭರತಭೂಮಿಯಲ್ಲಿ ತತ್ರಾಪಿ ಪಾಜಕ ಕ್ಷೇತ್ರದಲ್ಲಿ ಅವತಾರ ಮಾಡಿದ ನಂತರ ತಾವು ಸ್ಥಾಪನೆ ಮಾಡಿರುವಂತಹ ತತ್ವವಾದ ಪ್ರಸಾರಕ್ಕಾಗಿ ಅಷ್ಟಮಠಗಳನ್ನು ಸ್ಥಾಪಿಸಿದ್ದಾರೆ ಎನ್ನುವುದು ಪ್ರಸಿದ್ಧವಾಗಿದ್ದಂಥ ವಿಚಾರ. ಆ ಅಷ್ಟಮಠಗಳಲ್ಲಿ ಶ್ರೀ ಅದಮಾರು ಮಠ ಒಂದಾಗಿದೆ. ಈ ಮಠದ ಇತಿಹಾಸವನ್ನು ಮತ್ತಷ್ಟು ವಿವರಿಸಬೇಕೆಂದು ಕೋರ್ತಾ ಇದ್ದೇವೆ. ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ ಆಚಾರ್ಯ ಮಧ್ವರು ಈ ಕೃಷ್ಣನ ಪೂಜಾ ಪುರಸ್ಸರವಾಗಿ ಧರ್ಮ ಪ್ರಚಾರ ಮಾಡುವುದಕ್ಕೋಸ್ಕರ ಅಷ್ಟ ಮಠಗಳನ್ನು ಸ್ಥಾಪನೆ ಮಾಡಿದರು. 8 ಬಾಲ ಸನ್ಯಾಸಿಗಳಿಗೆ 8 ಬಾಲ ಒಟುಗಳಿಗೆ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟು ಕೃಷ್ಣನ ಅರ್ಚಕತನ ಜೊತೆಯಲ್ಲಿ ಕೃಷ್ಣನ ಬಗ್ಗೆ ಸಮಾಜಕ್ಕೆ ತಿಳಿಯ ಹೇಳುವಿಕೆ, ಈ 2 ವಿಷಯಗಳನ್ನು ಅವರಿಗೆ ವಹಿಸಿಕೊಟ್ಟರು. 8 ಜನ ಬಾಲ ಒಟುಗಳು, ಬಾಲ ಸನ್ಯಾಸಿಗಳು ಕೃಷ್ಣನ ಸುತ್ತನೆ ಕೃಷ್ಣ ಮಠದಲ್ಲೇ ಒಬ್ಬೊಬ್ಬರು ಒಂದೊಂದು ಕೊಠಡಿಯಲ್ಲಿದ್ದುಕೊಂಡು ಕೃಷ್ಣ ಪೂಜೆ ಪಾಠ ಪ್ರವಚನ ಅಂತ ಮಾಡ್ತಾ ಇದ್ದರು. ನಂತರದಲ್ಲಿ ಸುಮಾರು 200 ವರ್ಷಗಳ ನಂತರ ವಾದಿರಾಜ ಶ್ರೀಪಾದರು ಅವತರಿಸಿ ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಮಾಡಿದ್ದಾರೆ. ಅವರು ಇತರ 7 ಸನ್ಯಾಸಿಗಳನ್ನು ಇಟ್ಟುಕೊಂಡು ಸಮಾಲೋಚನೆ ಮಾಡುತ್ತಾ ಕೃಷ್ಣ ಮಠದಲ್ಲಿ ಇದ್ದದ್ದು ಸಾಕು, ಇನ್ನು ಕೃಷ್ಣ ಮಠದಿಂದ ಹೊರಗೆ ಬರೋಣ, ನಾವೆಲ್ಲ ಸಮಾಜದ ಮಧ್ಯೆ ನಾವು ಸೇರಬೇಕಾಗತಕ್ಕಂತಹ ವಾತಾವರಣ ಇನ್ನು ಮುಂದೆ ಬರುತ್ತೆ, ಅದಕ್ಕೋಸ್ಕರ ಹೊರಗೆ ಬರೋಣ ಅಂಥೇಳಿ ರಥ ಬೀದಿಗೆ ಕರೆದುಕೊಂಡು ಬಂದರು. ಈ ರಥ ಬೀದಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಜಾಗವನ್ನು ಆರಿಸಿಕೊಂಡರು. ಅದರಲ್ಲಿ ನಮ್ಮ ಮಠದ ಪುರುಷರು ಶ್ರೀಗಳವರು ಈ ಜಾಗವನ್ನು ಆರಿಸಿದರು. ಹೀಗೆ 8 ಜನ ಸನ್ಯಾಸಿಗಳು ಇಲ್ಲೇ ಹೊರಗಿನ ಆ ಪ್ರಾಕಾರದಲ್ಲಿ ತಾವು ನೆಲೆಸ್ತಾ ಇದ್ದರು. ಮತ್ತು ಇಲ್ಲಿ ಬಂದ ಮೇಲೆ ಇವರಿಗೆಲ್ಲ ತೋರಿತು, ಇದೆಲ್ಲ ಇನ್ನು ಮುಂದೆ ಈ ಬೆಳೆದು 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 ಭಾರಿ ಪಟ್ಟಣ ಆಗಲಿಕ್ಕಿದೆ. ಆದ್ದರಿಂದ ಜನದಟ್ಟಣೆಯೋ ಏನೋ ಒಂದು ರೀತಿಯಲ್ಲಿ ಗೊಂದಲ ಆಗಲಿಕ್ಕಿದೆ. ಆದ್ದರಿಂದ ಒಂದು ಹಳ್ಳಿಯಲ್ಲಿಯೂ ಕೂಡ ಒಂದು ಆಶ್ರಮವನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಎನ್ನುವ ಆಲೋಚನೆಗೆ ಬಂದು ಹೀಗೆ 8 ಜನ ಸ್ವಾಮಿಗಳು ಇನ್ನೂ ಸ್ವಲ್ಪ ಹೊರಗೆ ಬಂದರು. ಹಾಗೆ ನಮ್ಮ ಮಠದ ಸ್ವಾಮಿಗಳು ಹೀಗೆ ಅರಸ್ಕೊಂಡು ಹೋದಾಗ ಅದಮಾರು ಎನ್ನತಕ್ಕಂಥ ಒಂದು ಹಳ್ಳಿಯನ್ನು ನೋಡಿದರು. ಇಲ್ಲಿ ಆಗಬಹುದು ಅಂತಂದರು. ಹಾಗೆ ಒಬ್ಬೊಬ್ಬರ ಸ್ವಾಮಿಗಳು ಒಂದೊಂದು ಹಳ್ಳಿಯನ್ನು ಆರಿಸಿಕೊಂಡು ಅಲ್ಲಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಅಲ್ಲಿಯೂ ಇಲ್ಲಿಯೂ
ಎರಡೂ ಕಡೆಯೂ ವಾಸ ಮಾಡಿಕೊಂಡಿದ್ದರು. ಹೀಗೆ ಆ ಹಳ್ಳಿಯಲ್ಲಿ ಆಶ್ರಮವನ್ನು ಕಟ್ಟುವ ತನಕ ಈ 8 ಸ್ವಾಮಿಗಳನ್ನು ಅವರವರ ಹೆಸರಿನಿಂದಲೇ ಕರೀತಾ ಇದ್ದರು. ಯಾವಾಗ ಅವರು ಹಳ್ಳಿಯನ್ನು ಆರಿಸಿಕೊಂಡರು, ಆಮೇಲೆ ಹಳ್ಳಿಯ ಹೆಸರಿನಿಂದ ಈ ಸ್ವಾಮಿಗಳನ್ನು ಕರೀಲಿಕ್ಕೆ ಶುರು ಮಾಡಿದರು. ಅದಮಾರು, ಪಲಿಮಾರು, ಕೃಷ್ಣಾಪುರ, ಸೋದೆ, ಪೇಜಾವರ, ಪುತ್ತಿಗೆ ಅಂಥೇಳಿ ಇದೆಲ್ಲ ಒಂದೊಂದು ಹಳ್ಳಿಗಳು. ಹೇಗೆ ದಶರಥನ ರಾಣಿಯನ್ನು ಕೋಸಲ ದೇಶದ ಹುಡುಗಿ ಕೌಸಲ್ಯ ಅಂದರು, ಕೇಕೆಯ ದೇಶದ ಹುಡುಗಿ ಕೈಕೇಯಿ ಅಂತಂದರು. ಹೀಗೆ ಆಗಿನ ಕಾಲದಲ್ಲಿ ಕರೆಯುವ ಕ್ರಮದಂತೆ ಇಲ್ಲಿ ಕೂಡ ಹಾಗೆ ಚಾಲ್ತಿಯಲ್ಲಿ ಬಂತು. ಆಮೇಲೆ ಅದಮಾರು ಶ್ರೀಗಳವರು ಅಂತ ಆ ರೀತಿಯಲ್ಲಿ ಪ್ರಸಿದ್ಧಿ ಬಂತು. ಆ ಪೀಠದಲ್ಲಿ ಬಂದಿರತಕ್ಕಂತಹ ಶ್ರೀಗಳವರು ಹಳ್ಳಿಯಲ್ಲಿಯೂ ಹಾಗೆ ಇಲ್ಲಿಯೂ ಎರಡೂ ಕಡೆ ಇದ್ದುಕೊಂಡು ಪ್ರಚಾರ ಮಾಡಿಕೊಂಡಿದ್ದಾರೆ. ಆ ರೀತಿಯಲ್ಲಿ ಅದಮಾರು ಎನ್ನತಕ್ಕಂಥ ಹೆಸರಿನಿಂದ ಈ ಮಠ ಆರಂಭ ಆಗಿದೆ. ತುಂಬ ಸಂತೋಷ ಗುರುಗಳೇ. ಭವ್ಯವಾಗಿದ್ದಂಥ ಈ ಅದಮಾರು ಪರಂಪರೆಯಲ್ಲಿ ಬಂದ ಕೆಲವು ಮಹಾತ್ಮರು, ಅವರು ಸಾಧಿಸಿದಂಥ ಘನತೆಗಳು, ಸಾಧನೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಬೇಕೆಂದು ಪ್ರಾರ್ಥನೆ. ಸುಮಾರು ನಮ್ಮದು 32ನೆಯ ತಲೆಮಾರು. ನಾವು 32ನೇ ಯತಿಗಳು ಈ ಪೀಠದಲ್ಲಿ. 31 ಯತಿಗಳಲ್ಲಿ ಹಿಂದಿನವರು ಕೆಲವರೆಲ್ಲ ಶಾಸ್ತ್ರಗಳಿಗೆ, ಆಚಾರ್ಯ ಮಧ್ವರ ಗ್ರಂಥಗಳಿಗೆ ಅರ್ಥವನ್ನು ಬರೆಯುವುದು ಅಂದರೆ ವ್ಯಾಖ್ಯಾನ ಮಾಡುವ ಮೂಲಕ ಪ್ರಸಿದ್ಧಿಗೆ ಬಂದರೆ, ಇತ್ತೀಚಿನ ಸ್ವಾಮಿಗಳೊಬ್ಬರು ವಿಬುಧ ಪ್ರಿಯರು ಅಂಥೇಳಿ ತುಂಬ ಭಾರಿ ವಿಭೂತಿ ಪುರುಷ ಅಂತಲೇ ಹೇಳ್ಬೋದು ಅವರನ್ನು. ಆಜಾನುಬಾಹು ದೇಹ ಅಂತೆ. ನಾನು ನೋಡಿಲ್ಲ, ನೋಡಿದವರು ನಮ್ಮ ಜೊತೆಗೆ ಇದ್ದರು. ಅವರು ನಿಂತುಕೊಂಡು ನೆಟ್ಟಗೆ ನಿಂತುಕೊಂಡರೂ ಕೂಡ ಅವರ ಕೈ ಕಾಲ ಗಂಟಿನ ತನಕ ತಾಗುತ್ತಿತ್ತು. ಅಂತೂ ಅಷ್ಟು ಎತ್ತರದ ವ್ಯಕ್ತಿತ್ವ ಅವರದ್ದು. ಲೌಕಿಕ ಕೇಳ್ತೀರಾ, ವೈದಿಕ ಕೇಳ್ತೀರಾ, ಎರಡರಲ್ಲಿಯೂ ಕೂಡ ತುಂಬ ಮೆರೆದವರು. ಎಷ್ಟೋ ವಕೀಲರುಗಳೆಲ್ಲ ಬಂದು ಅವರ ಹತ್ರ ಹೇಗೆ ವಕಾಲತ್ತು ಮಾಡಬೇಕಿಂತಹ ಒಂದು ಇದಿದೆ, ಇದನ್ನು ಯಾವ ರೀತಿಯಲ್ಲಿ ಬಗೆಹರಿಸ್ಬೋದು ಅಂತ ಅವರ ಜೊತೆಯಲ್ಲಿ ಇದ್ದುಕೊಂಡು ಅವರಿಂದ ಸಲಹೆ ಪಡ್ಕೊಂಡು ಹೋದದ್ದು ಉಂಟು. ಅಷ್ಟು ಬುದ್ಧಿಮತ್ತಾನು ಅವರಿಗಿತ್ತು. ಅವರ ನೆನಪಿಗಾಗಿಯೇ ಇಲ್ಲೇ ಉಡುಪಿ ಅದಮಾರು ಮಠದ ಹೆಬ್ಬಾಗಿಲಲ್ಲೇ ಅವರೇ ಸಾಕಿರತಕ್ಕಂಥ 2 ಆನೆಗಳು, ಒಂದು ಕಾಮಾರಿ ಮತ್ತೊಂದು ಗೋಪಾಲ ಅಂತ ಬಹಳ ಎತ್ತರದ ಆನೆಗಳಂತೆ. ಏನೀಗ ಕೃಷ್ಣ ಮಠದಲ್ಲಿ ಒಂದು ಊಟದ ಶಾಲೆ ಇದೆ. ಆ ಊಟದ ಶಾಲೆ ಎಲ್ಲ ಶಿಲಾಮಯ, ಆ ಕಂಬಗಳೆಲ್ಲ ಶಿಲಾಮಯ. ವಿಬುಧಪ್ರಿಯ ತೀರ್ಥರು ತಮ್ಮ ಪರ್ಯಾಯ ಕಾಲದಲ್ಲಿ ಆ 2 ಆನೆಗಳ ಸಹಾಯದಿಂದ ಆ ಭೋಜನ ಶಾಲೆಯ ಅರ್ಧ ಭಾಗ ಮತ್ತು ಅರ್ಧ ಭಾಗವನ್ನು ಕೃಷ್ಣಾಪುರ ಶ್ರೀಗಳವರು ಕಟ್ಟಿದ್ರು ಅಂತ ಹೀಗೆ ಹಿಂದಿನವರು ಹೇಳ್ತಾ ಇದ್ರು. ಅಷ್ಟು ಬುದ್ಧಿ ಇರತಕ್ಕಂಥ 2 ಆನೆಗಳು. ಆ ಆನೆಗಳು ಕಾಲಾದ ಮೇಲೆ ಅವುಗಳ ದಂತವನ್ನು ಸಂಗ್ರಹಿಸಿಟ್ಟು ಅವರ ನೆನಪಿಗಾಗಿ ಆ 2 ದಂತಗಳ ಮಧ್ಯದಲ್ಲಿ ಅವರ ಭಾವಚಿತ್ರ ಈಗಲೂ ಇಲ್ಲಿ ಮೆರೆಯುತ್ತಾ ಇದೆ. ಹೀಗೆ ಇಷ್ಟು ಪವಾಡ ಪುರುಷರು ಅಂತಲೇ ಹೇಳಬಹುದು. ಅಂತಹ ಅದ್ಭುತ ಶಕ್ತಿ ಇರತಕ್ಕಂಥ ಒಬ್ಬರು ವಿಬುಧಪ್ರಿಯ ತೀರ್ಥರು ಅಂತಿದ್ದರು. ಅವರ ನಂತರದಲ್ಲಿ ಬಂದವರು ವಿಬುಧ ಮಾನ್ಯರು ಅಂಥೇಳಿ. ವಿಬುಧ ಮಾನ್ಯರು ಬಹಳ ಚಿಕ್ಕಂದಿನಲ್ಲೇ ಸನ್ಯಾಸ ತೆಗೆದುಕೊಂಡವರು. ಅವರ ಬುದ್ಧಿಮತ್ತ ಎಷ್ಟು ಅಂತಂದರೆ, ಪಾಠ ಮಾಡುವಾಗ ಅಧ್ಯಾಪಕರು ಎದುರಿಗೆ ಪಾಠ ಮಾಡ್ತಿರ್ತಾರೆ, ಇವರು ಪಾಠ ಮಾಡುವಾಗ ತೂಕಡಿಸುವುದೋ ಬೇರೆ ಏನೋ ಮಾಡ್ತಾ ಇರ್ತಾರೆ ಅಂತೆ. ಅದರ ಕ್ರಮ ಏನು ಅಂತಂದರೆ, ಅಧ್ಯಾಪಕರು ನೋಡಿದರು, ಆದರೆ ಸ್ವಾಮಿಗಳು ಬೈಲಿಕ್ಕಾಗೋಲ್ಲ, ಸುಮ್ಮನೆ ಇದ್ದರು. ಆಮೇಲೆ ಹೇಳಿದ್ರಂತೆ, ಪಾಠವನ್ನು ನಾಳೆ ಒಪ್ಪಿಸಬೇಕು, ಇವತ್ತು ಮಾಡಿದ ಪಾಠವನ್ನು ನಾಳೆ ಒಪ್ಪಿಸಬೇಕು, ಹಿಂದೆ ನನಗೆ ಒಪ್ಪಿಸಬೇಕು ಅಂತಂದಾಗ ಸರಿ. ಮರುದಿವಸ ಅಂದರೆ ಆ ಮುಂಚಿನ ದಿವಸ ಅವರು ಸ್ವಲ್ಪನೂ ಪಾಠ ಕೇಳಲಿಲ್ಲಂತೆ. ಏನೋ ತೂಕಡಿಸೋದು, ಏನೋ ಚೇಷ್ಟೆ, ತುಂಬ ಬಾಲ್ಯದಲ್ಲಿ ಅವರಿಗೆ ಸನ್ಯಾಸ ಆದ ಚೇಷ್ಟೆ ಮಾಡ್ತಾ ಇದ್ರಂತೆ. ಸರಿ, ಮರುದಿವಸ ಹಿಂದಿನ ದಿವಸದ ಪಾಠವನ್ನು ಮರುದಿವಸ ಒಪ್ಪಿಸಬೇಕು ಶುರು ಮಾಡಿದರು. ಒಪ್ಪಿಸಿದ್ರು. ಹೋಯಿತು. ಕೊನೆಗೆ ಅಧ್ಯಾಪಕರಂದ್ರೆ ಸಾಕು ಅಂತಂದ್ರಂತೆ. ಯಾಕೆ ಸಾಕು ಅಂತಂದದ್ದು ಅಂತಂದರೆ, ಪಾಠ ಆಗದ್ದನ್ನು ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ಅಷ್ಟು ಬುದ್ಧಿಮತ್ತ ನೋಡಿ ಕೊನೆಗೆ ಅಧ್ಯಾಪಕರು, ನಿಮಗೆ ನಮಸ್ಕಾರ, ನಿಮಗೆ ಪಾಠ ಬೇಕಿಲ್ಲ, ಆದರೂ ಒಂದು ಗುರು ಬೇಕು ಅಂತ ಕೂಡ್ತೇನೆ, ನೀವು ಏನು ಬೇಕಾದರೂ ಮಾಡಿಕೊಳ್ಳಿ, ನಾನು ಮಾಡತಕ್ಕಂಥ ಪಾಠ ಮಾಡ್ತೇನೆ ಅಂಥೇಳಿ ಅವರ ಅಷ್ಟು ಬುದ್ಧಿಮತ್ತ ಆಯಿತು. ಅವರ ತರ್ಕದಲ್ಲಿ ತುಂಬ ಬುದ್ಧಿ ಅಂತೆ ಅವರಿಗೆ. ಅವರ ಬುದ್ಧಿಯನ್ನು ನೋಡಿ ವಿದ್ಯಾಮಾನ್ಯ ತೀರ್ಥರು ಅಂತ ಪಲಿಮಾರು ಮಠದ ಭಂಡಾರಕೆರೆ 2 ಮಠದ ಶ್ರೀಗಳವರು, ನಮಗೂ ವಿದ್ಯಾಗುರುಗಳು, ಅವರು ಖುಷಿಯಾಗಿ ಯಾವುದೋ ಒಂದು ತರ್ಕ ಪುಸ್ತಕವನ್ನು ಅವರಿಗೆ ಇನ್ನೂ ಬಾಲ್ಯದಲ್ಲಿ, ಎಷ್ಟು ಬಾಲ್ಯ ಅಂತಂದರೆ ಕೌಪಿಯನ್ನು ಕಟ್ಟಿಕೊಳ್ಳೋದು ಹೇಗೆ ಅನ್ನತಕ್ಕಂಥ ಗೊತ್ತಿಲ್ಲದಷ್ಟು ಬಾಲ್ಯ, ಅಷ್ಟು ಬುದ್ಧಿಮತ್ತ ಇತ್ತು. ಅವಾಗೊಂದು ತರ್ಕ ಗ್ರಂಥವನ್ನು ಕೊಟ್ಟದ್ದುಂಟು ಅಂತ ಹೀಗೆ. ಆದರೆ ಬಾಲ್ಯದಲ್ಲೇ ಅವರು
ಬೇಗ ವಯಸ್ಸಿನಲ್ಲೇ ಕಾಲ ಆದರು. ನಂತರದಲ್ಲಿ ಬಂದವರೇ ನಮ್ಮ ಗುರುಗಳು ವಿಬುಧೇಶ ತೀರ್ಥರು. ಅವರೂ ಕೂಡ ಅಷ್ಟೇ, ಶಾಸ್ತ್ರದಲ್ಲಿಯೂ ಕೂಡ ತುಂಬ ನಿಷ್ಣಾತರಾಗಿದ್ದರು. ತರ್ಕದಲ್ಲಿ ಕರ್ಕಶವಾಗಿರತಕ್ಕಂಥ ಬುದ್ಧಿ ಅವರಿಗಿತ್ತು. ಆದರೆ ಅವರಿಗೆ ದೇವನಂತೆ, ಪ್ರತಿಮೆಯಲ್ಲಿ ದೇವನನ್ನು ಕಾಣುವಂತೆ ಅವರು ದೇಶದ ಮೂಲಕವೂ ಕೂಡ ದೇವನನ್ನು ಕಾಣಬೇಕು ಅಂತ ತಾನು ಹೊರಟವರು. ಅದಕ್ಕೋಸ್ಕರ ವಿದ್ಯಾಕ್ಷೇತ್ರಕ್ಕೆ ಧುಮುಕಿದರು. ಅವರು ಎಲ್ಲ ವಾತಾವರಣ ನೋಡಿದರು. ಅವರಿಗೆ ದೇಶಭಕ್ತಿ ಬಹಳ ಇತ್ತು ನನ್ನ ಗುರುಗಳಿಗೆ. ಅವರು ಇನ್ನೂ ಚಿಕ್ಕ, ಇಲ್ಲೇ ಒಂದು ಮೂಲ್ಕಿ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಅವರು ಶಾಲೆಗೆ ಹೋಗ್ತಿದ್ದರು. ಹೀಗೆ ಶಾಲೆಯಿಂದ ಬರ್ತಿರಬೇಕಾದ್ರೆ ಎಲ್ಲಿಯೋ ಒಂದು ಕಡೆಯಲ್ಲಿ ದೇಶದ ಸ್ವಾತಂತ್ರ್ಯದ ಬಗ್ಗೆ ಒಬ್ಬ ಭಾಷಣ ಮಾಡ್ತಾ ಇದ್ದರಂತೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಆ ವಿಷಯದಲ್ಲಿ. ಆವಾಗ ಹೋಗ್ತಾ ಇರತಕ್ಕಂಥ ಇವರು, ಅವರಿಗೆ ರಮೇಶ ಅಂತ ಹೆಸರು, ಆವಾಗ 7ನೇ ತರಗತಿಯೋ ಏನೋ, ಅವರು ಸೀದಾ ಬಂದು ವೇದಿಕೆ ಹತ್ತಿ ಭಾರತ ಮಾತಾಕಿ ಜೈ ಅಂತ ಹೇಳಿ ಆ ಸಭೆಯಲ್ಲಿ ಒಮ್ಮೆ ವಿದ್ಯುತ್ ಸಂಚಾರ ಆಗುವಂತೆ ಮಾಡಿದರು. ಅಷ್ಟು ದೇಶಭಕ್ತಿ ಅವರಿಗೆ ಇತ್ತು. ಅವರು ಇದನ್ನು ನೋಡಿದರು. ನಾವು ಇದೇ ರೀತಿಯಲ್ಲಿ ಆಧ್ಯಾತ್ಮಿಕ ಅಂತ ಕೂತ್ರೆ ನಮ್ಮ ದೇಶದ ಜನ ಹಾಳಾಗುತ್ತಾರೆ. ಹೇಗೆ ಹಾಳಾಗುತ್ತಾರೆ ಅಂತಂದರೆ, ನಮ್ಮ ಜನಕ್ಕೆ ಕೆಲವರು ಅನ್ನ ಕೊಡ್ತಾರೆ, ವಿದ್ಯಾಸೆ ಉಳ್ಳವರಿಗೆ ವಿದ್ಯೆ ಕೊಡ್ತಾರೆ, ಅಷ್ಟೇ ಕೊಟ್ಟರೆ ತೊಂದರೆ ಇಲ್ಲ, ಅನ್ನ ವಿದ್ಯೆ ಕೊಟ್ಟು ಅವರನ್ನು ತಮ್ಮತ್ತ ತಿರುಗಿಸಿಕೊಳ್ತಾರೆ, ಮತಾಂತರ ಮಾಡ್ತಾರೆ. ಇದನ್ನು ನೋಡಿದರು. ಹಾಗಾದರೆ ಇದನ್ನು ತಡಿಬೇಕಾದರೆ ಒಂದೇ ಒಂದು ದಾರಿ, ನಮ್ಮ ಜನಕ್ಕೆ ಸರಿಯಾದ ವಿದ್ಯೆ ಕೊಟ್ಟರೆ ಆವಾಗ ನಮ್ಮ ಸಂಸ್ಕೃತಿಯನ್ನು ನಮ್ಮಲ್ಲಿ ಉಳಿಸಿಕೊಳ್ಳಿಕ್ಕಾಗುತ್ತೆ ಎನ್ನುವ ಉದ್ದೇಶದಿಂದ ವಿದ್ಯಾಕ್ಷೇತ್ರಕ್ಕೆ ತಾನು ಧುಮುಕಿದರು. ಅಷ್ಟ ತನಕ ಅವರು ತಮ್ಮ ಮೊದಲನ ಪರ್ಯಾಯದಲ್ಲಿ ಒಂದು 108 ವಟುಗಳಿಗೆ ವೇದ ಪಾಠ ಮಾಡಿಸಿದವರು. ಆಮೇಲೆ ಒಂದು ಸಂಸ್ಕೃತ ಶಾಲೆ ಅಂತಲೇ ತಾನು ಮಾಡಿದವರು. ಅದಮಾರಿನಲ್ಲೇ ಮಕ್ಕಳನ್ನಿಟ್ಟು ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿಸಿದರು. ಒಂದು ಹಂತಕ್ಕೆ ಅವರನ್ನು ತಲುಪಿಸಿಬಿಟ್ಟಿದ್ದು. ಆನಂತರದಲ್ಲಿ ಅವರು ಈ ಲೌಕಿಕ ಕ್ಷೇತ್ರಕ್ಕೆ ಧುಮುಕಿದ್ರು. ಇಲ್ಲದ್ರೆ ಎಲ್ಲ ಶಾಲೆಗಳಲ್ಲಿ ಕೂಡ ನಮ್ಮ ಒಳ್ಳೆಯ ಶಾಲೆ ಇಲ್ಲ, ಅವರದ್ದೇ ಬೇರೆಯವರದ್ದೇ ಶಾಲೆಗಳಿರುವುದು. ನಾವು ವಿದ್ಯೆಗೋಸ್ಕರ ನಮ್ಮ ಮಕ್ಕಳನ್ನು ಆ ಶಾಲೆಗೆ ಕಳಿಸ್ತಾ ಇದ್ದೆವು. ಆ ಶಾಲೆಯಲ್ಲಿ ನೀನು ಕುಂಕುಮ ಇಡಬೇಡ, ಬಳೆ ಹಾಕಬೇಡ, ಹೂ ಇಡಬೇಡ, ಕಾಲ್ಗೆಜ್ಜೆ ಬೇಡ ಅಂತ ಇದೇ ಅವರು ಹೇಳುವ ಮೂಲಕ ಮಕ್ಕಳದ್ದು ಬ್ರೈನ್ ವಾಶ್ ಮಾಡ್ತಾ ಇದ್ದರು. ಇದನ್ನು ಗುರುಗಳು ಕೊಂಡು ಹಾಗಾದರೆ ಶಾಲೆ ಒಂದು ಆರಂಭ ಮಾಡಬೇಕು ಅಂತೇಳಿ ಆ ಕ್ಷೇತ್ರಕ್ಕೆ ಧುಮುಕಿದ್ರು. ನಮ್ಮ ಮಕ್ಕಳೆಲ್ಲ ಆವಾಗ ನಮ್ಮ ಶಾಲೆಗೇನೆ ಬರಲಿಕ್ಕೆ ಶುರು ಮಾಡಿದರು. ಆವಾಗ ಸ್ವಲ್ಪ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಅಂತ ಪ್ರಯತ್ನ ಮಾಡಿ ಹಾಗೆ ಅದು ಬೆಳೆದು ಇವತ್ತು ಸುಮಾರಾಗಿ ಒಂದು 30-32 ಸಂಸ್ಥೆಗಳು. ಮುಂಬೈಯಲ್ಲಿ ಒಂದಿದೆ, ದೆಹಲಿಯಲ್ಲಿಯೂ ಕೂಡ ಒಂದು ಶಾಲೆ ಇದೆ. ಎಲ್ಲವೂ ಕೂಡ ಪೂರ್ಣ ಪ್ರಜ್ಞರ ಹೆಸರಿನಲ್ಲಿ ಈ ಶಾಲೆಗಳು ನಡೀತಾ ಇದೆ. ಅವರ ಅನುಗ್ರಹದಿಂದ ಚೆನ್ನಾಗಿ ಬರ್ತಾ ಇದೆ. ಇದು ನಮ್ಮ ಮಠದ ಪರಂಪರೆ, ಕೆಲವು ಸ್ವಾಮಿಗಳವರ ಇತಿಹಾಸ. ನಿಜವಾಗಿ ತಮ್ಮ ಗುರುಗಳ ಸಾಧನೆ, ವಿದ್ಯಾಕ್ಷೇತ್ರದಲ್ಲಿ ಮಾಡಿದ್ದಂಥ ಸಾಧನೆ ತುಂಬ ಸ್ಫೂರ್ತಿದಾಯಕವಾಗಿ ಕಾಣ್ತಾ ಇದೆ. ಹಾಗೆ ಕೇವಲ ಆಧ್ಯಾತ್ಮಿಕ ಜಗತ್ತಿಗೆ ನಿಲ್ಲದೇನೆ ಸ್ವಲ್ಪ ಲೌಕಿಕದ ಕಡೆ ಕೂಡ ಗುರುಗಳು ಗಮನ ಕೊಟ್ಟು ಅಲ್ಲಿಯೂ ಸಹ ಲೌಕಿಕದಲ್ಲೇ ಜೀವನ ಮಾಡುವಂಥ ಜನರನ್ನು ಕೂಡ ಮನಸ್ಸನ್ನು ಗೆಲ್ಲಬೇಕು ಅನ್ನುವಂಥದ್ರನ್ನು ತಮ್ಮ ಗುರುಗಳು ಮಾಡಿ ತೋರಿಸಿದ್ದಾರೆ. ಈ ನೇಪಥ್ಯದಲ್ಲಿ ಯಾಕಂದರೆ ಈಗ ನಾವು ಅನೇಕ ಇದರಲ್ಲಿ ನೋಡ್ತಿರ್ತೀವಿ, ಈ ಗುರು ಅನ್ನುವಂಥ ಶಬ್ದವನ್ನು ಯಾರ್ಯಾರಿಗೋ ಬಳಸ್ತಾ ಇರ್ತಾರೆ, ಗುರು ಇಲ್ಲಿ ಬಾ ಅಂಥೇಳಿ. ಆ ರೀತಿಯಾಗಿದಂಥ ಒಂದು ವರ್ತನೆ ನಮ್ಮಲ್ಲಿ ಬಂದುಬಿಟ್ಟದೆ. ನಿಜವಾಗಿ ಗುರು ಅಂದರೆ ಏನು, ಗುರು ಶಬ್ದದ ಅರ್ಥವೇನು ಅಂತ ಹೇಳಿ ತಮ್ಮಿಂದ ತಿಳ್ಕೋಬೇಕಾಗಿದೆ. ಬಹುಮುಖದಿಂದ ಗುರು ಶಬ್ದ ತೆರೆದುಕೊಳ್ಳುತ್ತೆ. ಸದ್ಯ ಈಗ 2 ಅರ್ಥದಲ್ಲಿ ಗುರು ಶಬ್ದವನ್ನು ಸಮಾಜದ ಮುಂದೆ ಇಡಬಹುದು. ಈ ಅರ್ಥ ಯಾರಿಗೆ ಅನ್ವಯ ಆಗುತ್ತೆ ಅವನನ್ನು ಗುರು ಅಂತ ಕರೆಯೋದಕ್ಕೆ ಏನು ಅಡ್ಡಿಲ್ಲ. ಮತ್ತು ಎಲ್ಲರೂ ತಮ್ಮಷ್ಟಕ್ಕೇನೆ ತಾನು ಗುರು ತಾನು ಜಗದ್ಗುರು ಅಂತ ಹೇಳಿಕೊಂಡ್ರೆ ಅದು ನಮ್ಮಲ್ಲಿ ಸಾಂಕೇತಿಕ ಶಬ್ದ ಅಂತ. ಏನು ನಿರಕ್ಷರ ಕುಕ್ಷಿಗೂ ವೇದವ್ಯಾಸ ಅಂತ ಹೆಸರಿಟ್ಟಿರ್ತೇವೆ ನಾವು. ಆಮೇಲೆ ಮಹಾಕಟುಕ, ಅವನನ್ನು ಕರುಣಾನಿಧಿ ಅಂತ ಕರೀತೇವೆ. ಇಂತಹ ವಾತಾವರಣಗಳೆಲ್ಲ ನಮ್ಮಲ್ಲಿ ತುಂಬೋಣ, ಅದೆಲ್ಲ ಸಾಂಕೇತಿಕ ಮಾತ್ರ. ಆದರೆ ನಿಜವಾಗಿ ಗುರು ಅನ್ನತಕ್ಕಂಥ ಶಬ್ದದ ಅರ್ಥ ಗೃಹ್ಣಾತಿ ಇತಿ ಗುರು ಅಂತ ಕರೆದ್ರು. ಗೃಹ್ಣಾತಿ ಅಂದರೆ ಸ್ವೀಕಾರ ಮಾಡ್ತಾನೆ. ಏನನ್ನು, ಯಾರನ್ನು ಅಂತಂದು ಬಿಟ್ಟರೆ, ಯಾರು ಆಧ್ಯಾತ್ಮಿಕ ಹಸಿವಿನಿಂದ ತಿರುಗುತ್ತಾ ಎಲ್ಲಿ ನನಗೆ ತಲೆಗೆ ಆಹಾರ ಸಿಗುತ್ತೆ ಅಂತ ಅರಸಿಕೊಂಡು ಹೋಗುವಾಗ ಎಂಥ ಕಡೆಯಲ್ಲಿ ಯಾರೋ ಒಬ್ರು ಇದ್ದಾರೆ ಅಂತ ಗೊತ್ತಾಯಿತು, ಅವರ ಬಳಿಗೆ ಬಂದ. ಹೀಗೆ ನನಗೆ ಆಧ್ಯಾತ್ಮಿಕ ತೃಷೆ ತುಂಬ ಇದೆ, ಅದನ್ನು ನೀವು ಪರಿಹರಿಸಬೇಕು ಅಂತಂದ. ಹೀಗೆ ಪ್ರಾರ್ಥನೆ ಮಾಡಿದಾಗ ನಿಜವಾಗಿ ತಿಳಿದಂಥ ಆ ವ್ಯಕ್ತಿ ಯಾರಲ್ಲಿ ಪ್ರಾರ್ಥನೆ ಮಾಡಿರ್ತಾನೋ ಆ ವ್ಯಕ್ತಿ ಬಾ
ನಿನ್ನ ಆಧ್ಯಾತ್ಮಿಕ ತೃಷೆ ನಾನು ಪರಿಹಾರ ಮಾಡ್ತೇನೆ ಅಂತ ತುಂಬ ಅವನ ಮೇಲೆ ದಯಾದಿಂದ, ಕಾರುಣ್ಯದಿಂದ, ತಾಳ್ಮೆಯಿಂದ ಅವನನ್ನು ಸ್ವೀಕಾರ ಮಾಡಿ ಅವನಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ ಅಂತಂದರೆ ಆವಾಗ ಅವ ಮೊದಲಿನ ಹಂತದ ಗುರು ಗೃಹ್ಣಾತಿ, ಅವನನ್ನು ಸ್ವೀಕಾರ ಮಾಡಿದ. ತಿಳುವಳಿಕೆ ಇಲ್ಲದೆ ಗೃಹ್ಣಾತಿ ಅದು ಕೊಡುದು, ತನ್ನಲ್ಲಿ ತಿಳುವಳಿಕೆ ಉಂಟು, ಇರಬೇಕು, ಅವ ಬಂದು ಕೇಳ್ತಾ ಇದ್ದಾನೆ, ಆವಾಗ ಅವನಿಗೆ ಕೊಡುವುದಕ್ಕೋಸ್ಕರ ಸ್ವೀಕಾರ ಮಾಡಿದ ಅಂದರೆ ಮೊದಲನ ಹಂತದ ಗುರುವಾದ. ಸರಿ, ಶಿಷ್ಯ ಪಾಠಕ್ಕೆ ಕೂತಿದ್ದಾನೆ, ಪಾಠ ನಡೀತಾ ಉಂಟು. ಇನ್ನೊಂದರ್ಥದಲ್ಲಿ ಅವ ಏನು ಹಿಡ್ಕೊಂಡು ಬಂದಿದ್ದ ಶಿಷ್ಯ ಒಂದಷ್ಟು ಅಜ್ಞಾನವನ್ನು, ವಿಪರೀತ ಜ್ಞಾನವನ್ನು ತುಂಬಿಸಿಕೊಂಡು ಬಂದಿದ್ದ. ಮುಂದೆ ಕೂತ ಇವ ತಾನು ಪಾಠ ಮಾಡ್ತಾ ಮಾಡ್ತಾ ಅವನ ಅಜ್ಞಾನವನ್ನು, ವಿಪರೀತ ಜ್ಞಾನವನ್ನು ಅವನಿಂದ ತೆಗೆದ. ಗಿರತಿ ಇತಿ ಗುರು. ಗಿರತಿ, ಗಿಲತಿ ಅಂತ ಎರಡನ್ನು ಒಂದೇ ರ ಲ ಮತ್ತೆ ಲ ಸಾಮಾನ್ಯವಾಗಿ ಎರಡು ಒಟ್ಟಿಗೆ ಉಚ್ಚಾರ ಮಾಡುವುದು ಅಂತುಂಟು. ನಮ್ಮ ಲೋಕದಲ್ಲಿ ಉಂಟಲ್ಲ, ರಕಾರ ಉಚ್ಚಾರ ಮಾಡಲಿಕ್ಕೆ ಬಾರದು, ಆ ಜಾಗದಲ್ಲಿ ಲಕಾರ ಉಚ್ಚಾರ ಮಾಡಿಬಿಡ್ತಾರೆ. ರಲಯೋಹ ಅಭೇದ ಅಂತೇಳಿ. ಗಿಲತಿ, ಗಿಲತಿ ಅಂತಂದರೆ ಅವನ ಅಜ್ಞಾನ ಮತ್ತು ವಿಪರೀತ ಜ್ಞಾನವನ್ನು ತಾನು ನುಂಗಿದಂತೆ, ಅವನಿಂದ ತೆಗೆದಂತೆ. ಆವಾಗ ಅವ ನಿಜವಾದ ಗುರು ಅಂತ ಆಗುತ್ತಾನೆ. ಅದರಿಂದ ಗುರು ಅಂತ ಆಗಬೇಕಾದ್ರೆ ಒಂದು ಬಂದಿರತಕ್ಕಂಥ ಶಿಷ್ಯನನ್ನು ತಾಳ್ಮೆಯಿಂದ ಸ್ವೀಕಾರ ಮಾಡುವವನನ್ನು ಗುರು ಅಂತ ಕರೀತಾರೆ. ತನ್ನಲ್ಲಿದ್ದಂಥ ತಿಳುವಳಿಕೆಯನ್ನು ಅವನಿಗೆ ಕೊಟ್ಟು ಅವನಲ್ಲಿದ್ದಂಥ ಅಜ್ಞಾನ, ವಿಪರೀತ ಜ್ಞಾನವನ್ನು ತಾನು ನುಂಗುವನು ಅವನಿಂದ ತೆಗೆಯುವವನು ಅಂಥವನನ್ನು ಗುರು ಅಂತ ಕರೀತಾರೆ. ಇದು ಸಹಜ. ಅದರಲ್ಲಿ ಕೂಡ ತಿಳುವಳಿಕೆ ಕೊಡುವಾಗ ಶಿಷ್ಯನಿಗೆ ಗೊಂದಲ ಬರುವ ರೀತಿಯಲ್ಲಿ ತಿಳುವಳಿಕೆ ಕೊಡಬಾರದು. ಅನೇಕ ಜನ ಲೋಕದಲ್ಲಿದ್ದಾರೆ, ನಮ್ಮಲ್ಲಿ ಅನೇಕ ಪೀಠಗಳು ಅಂತೆಲ್ಲ ಇದ್ದಾವೆ, ಉಪದೇಶ ಪಾಠ ಮಾಡ್ತಾರೆ. ಪಾಠ ಮಾಡಿದಾಗ ಏನು ಆ ಶಿಷ್ಯನಿಗೆ ಗೊಂದಲ ಪರಿಹಾರ ಆಗೋಲ್ಲ, ಮತ್ತಷ್ಟು ಗೊಂದಲ ಬಂತು ಅಂತ ಶಿಷ್ಯ ತಾನು ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಇವನಲ್ಲಿ ಇಲ್ಲ. ಆವಾಗ ಏನಂತಾರೆ ಹಿರಿಯರು, ಶೇಷಂ ಕೋಪೇನ ಪೂರಯೇತ್ ಅಂತ ಒಂದು ಮಾತು ಬರುತ್ತೆ. ಮತ್ತೆ ಸಿಟ್ಟು ಮಾಡಿಕೊಂಡು ಸುಮ್ಮನೆ ಕೂತ್ಕೊಂತಂದು ಬಿಟ್ಟರೆ ಅವನನ್ನು ನಿಜವಾದ ಗುರು ಅಂತ ಕರೆಯುವಲ್ಲ. ತಿಳಿಯಾದ ತಿಳುವಳಿಕೆಯನ್ನು ತಿಳಿಯದವನಿಗೆ ತಿಳಿಯುವ ರೀತಿಯಲ್ಲಿ ಕೊಡತಕ್ಕಂಥ ವ್ಯಕ್ತಿಗೆ ಗುರು ಅಂತ ಕರೀತಾರೆ. ತುಂಬ ಸಂತೋಷ ಗುರುಗಳೇ, ಎರಡು ಅದ್ಭುತವಾಗಿದ್ದಂಥ ಅರ್ಥಗಳನ್ನು ತಿಳಿಸಿದ್ದಾರೆ. ಸಾಧಾರಣವಾಗಿ ಗು ಅಂದರೆ ಅಂಧಕಾರ ಅಂಥೇಳಿ, ರ ಅಂದರೆ ಅದನ್ನು ಕಳೆಯುವುದು ಅಂಥೇಳಿ, ಅದು ಲೋಕದ ರೂಢಿಯಲ್ಲಿ ಸಹಜವಾಗಿ ಎಲ್ಲರೂ ಹೇಳುವಂಥ ಅರ್ಥ. ಅದಲ್ಲದೆ ಎರಡು ಹೊಸ ಅರ್ಥಗಳನ್ನು ತಾವು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಗುರುಗಳು ಅಂತೇಳಿ ಅನ್ನುವವರು ಶಿಷ್ಯರ ಅಜ್ಞಾನವನ್ನು ತೆಗಿಬೇಕು, ಮತ್ತೆ ಗೃಹ್ಣಾತಿ ಅವರನ್ನು ಗ್ರಹಿಸಬೇಕು, ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಅಂದರೆ ಇವೆರಡು ಗುರುಗಳ ಪ್ರಾಥಮಿಕ ಲಕ್ಷಣಗಳು ಅಂತ ತಿಳಿದುಕೊಂಡರೆ ಉತ್ತಮ ಗುರುವಿನ ಲಕ್ಷಣಗಳು ಏನು? ಉತ್ತಮ ಗುರು ಸಿಗುವುದಿಲ್ಲ. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅವನಿಗೆ ದೇಹದಲ್ಲಿ 32 ಲಕ್ಷಣಗಳು ಇರಬೇಕಂತೆ. ಒಂದು ಸರಿಯಾದ ದೇಹ ಅಂತಂದರೆ 32 ಲಕ್ಷಣ. ಆ 32 ಯಾರೂ ಇಲ್ಲ, ಅದೀಗ ಹೇಳುವುದಿಲ್ಲ, ಒಂದು 2-3 ಹೇಳೋದು ಅಂತಾದರೆ, ಕಣ್ಣು ಕಿವಿ ತನಕ ಮುಟ್ಟಿಕೊಂಡಿರಬೇಕು, ಕಿವಿ ಭುಜ ತನಕ ಮುಟ್ಟಿಕೊಂಡಿರಬೇಕು, ಕೈ ಕಾಲಗಂಟಿನ ತನಕ ಮುಟ್ಟಿಕೊಂಡಿರಬೇಕು, ತುಟಿಗಳು ಕೆಂಪಿರಬೇಕು, ಕಣ್ಣ ತುದಿ ಕೆಂಪಿರಬೇಕು, ಕೈಯ ಉಗುರುಗಳ ಇದು ಕೆಂಪಿರಬೇಕು. ಇದೆಲ್ಲ ಉತ್ತಮ ಗುರುವಿನ ಲಕ್ಷಣಗಳು ಅಂತ. ಅದು 32 ಶಾಸ್ತ್ರದಲ್ಲಿ ಹೇಳಿದ 32 ಲಕ್ಷಣಗಳು ಯಾರಲ್ಲಿ ಉಂಟೋ ಅವ ಹೇಳಿದ್ದನ್ನು ಕಣ್ಣು ಮುಚ್ಚಿ ಅಕ್ಷರಶಃ ನಂಬಬಹುದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದರೆ ಅಂತಹ ಗುರುಗಳು ಸದ್ಯಕ್ಕಂತೂ ಲೋಕದಲ್ಲಿ ಯಾರೂ ಇಲ್ಲ. ಉತ್ತಮ ಗುರುಗಳು ಸಿಗದೆ ಇರದ ಪಕ್ಷದಲ್ಲಿ ಯಾರನ್ನು ನಾವು ಒಳ್ಳೆಯ ಗುರುಗಳು ಅಂತೇಳಿ ಭಾವಿಸಬೇಕು? ಇಷ್ಟೇ, ಶಿಷ್ಯನಲ್ಲಿ ಇರತಕ್ಕಂತಹ ಆಧ್ಯಾತ್ಮಿಕದ ಬಗ್ಗೆ ಗೊಂದಲವನ್ನು ನಿವಾರಿಸಿ ಅವನ ಎಲ್ಲ ರೀತಿಯ ಸಂಶಯಗಳನ್ನೂ ಕೂಡ ಪರಿಹರಿಸುವವನನ್ನು ಗುರು ಅಂತ ಸ್ವೀಕಾರ ಮಾಡೋದಕ್ಕೆ ಏನೂ ಅಡ್ಡಿ ಇಲ್ಲ. ಇಲ್ಲದ್ರೆ ಕೆಲವರಿಗೆ ಏನಿರುತ್ತೆ, ತಮಗೇನೇ ಗೊಂದಲ ಇರುತ್ತೆ, ಒಂದು ರೀತಿಯಲ್ಲಿ ತಾವು ತಿಳ್ಕೊಂಡ ಬಗ್ಗೆ ತಮ್ಮ ಗೊಂದಲವೇ ಪರಿಹೃತ ಆಗಿರುವುದಿಲ್ಲ, ಇನ್ನೊಬ್ಬನ ಗೊಂದಲ ಪರಿಹಾರ ಮಾಡ್ತೇನೆ ಅಂತಂತ ಇದ್ದಾರೆ, ಅವನಿಗೆ ಮತ್ತಷ್ಟು ಗೊಂದಲ ಕೊಡ್ತಾರೆ. ಅವನಲ್ಲ. ಶಿಷ್ಯ ನನಗೆ ಸ್ಪಷ್ಟ ಚಿತ್ರಣ ಸಿಕ್ಕಿತು ಅಂತ ಅನ್ನಬೇಕು. ನಿಮ್ಮ ಮಾತಿನ ನನಗೆ ದೇವರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಕ್ಕಿತು, ಏನೂ ಗೊಂದಲ ಇಲ್ಲ ಅಂತ ಯಾರನ್ನು ನೋಡಿ ಹೇಳ್ತಾನೆ ಅವನನ್ನು ಗುರು ಅಂತ ಕರೀಬಹುದು. ಇಂತಹ ಗುರುಗಳು ಯಾರಾದರೂ ಗೊಂದಲವನ್ನು ಪರಿಹಾರ ಮಾಡಲಿಕ್ಕೆ ಇದ್ದಾರೆ, ಅಂತಹ ಗುರುಗಳ ಸಾಮಾಜಿಕ ಸ್ತರದಲ್ಲಿ ಅವರ ಜವಾಬ್ದಾರಿಗಳೇನು? ಆಧ್ಯಾತ್ಮಿಕ ಸ್ತರದಲ್ಲಿ ಶಿಷ್ಯನ ಅಜ್ಞಾನವನ್ನು ಕಳೆದು ಅವನನ್ನು ಮುಕ್ತಿಯ ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗೋದು ಗುರುವಿನ ಒಂದು ಜವಾಬ್ದಾರಿ. ಆದರೆ ಲೌಕಿಕ ಸ್ತರದಲ್ಲಿ, ಸಾಮಾಜಿಕ ಸ್ತರದಲ್ಲಿ ಗುರುಗಳ ಜವಾಬ್ದಾರಿಗಳೇನಾಗಿರ್ಬೋದು?
ಪ್ರತಿಯೊಂದಕ್ಕೆ ಈಗ ಉಡುಪಿಯಲ್ಲಿ ಸುಮಾರಾಗಿ 8 ಮಠಗಳು ಅಂತಿವೆ. ತೌಳವ ವರ್ಗ ಅಂತ ಇದೆ. ತೌಳ ವರ್ಗ ದೊಡ್ಡದಿದೆ. ಆದರೆ ತೌಳ ವರ್ಗ ಒಬ್ಬರೇ ಸ್ವಾಮಿಗಳು ಅಷ್ಟೂ ತೌಳವ ವರ್ಗವನ್ನು ಕೂಡ ನಿಭಾಯಿಸಲಿಕ್ಕೆ ಕಷ್ಟ. ಅದಕ್ಕೆ ಏನು ಮಾಡಿದ ಹಿಂದೆನೂ ಎಲ್ಲ ವಿಭಾಗ ಮಾಡಿದರು. ನೀನು ಈ ಮಠಕ್ಕೆ ನಡ್ಕೊಳ್ಬೇಕು, ನೀವು ಈ ಮಠಕ್ಕೆ ನಡ್ಕೊಳ್ಬೇಕು ಅಂತ. ಹೀಗೆ ನಮ್ಮ ಮಠಕ್ಕೆ ನಡ್ಕೊಳ್ಳತಕ್ಕಂಥ ಒಂದು ಶಿಷ್ಯ ವರ್ಗ ಅಂತ ತಯಾರಾಯಿತು. ಆ ಶಿಷ್ಯ ವರ್ಗಕ್ಕೆ ಸಾಮಾಜಿಕ ಸಮಸ್ಯೆಗಳು ಏನೋ ಇರುತ್ತೆ, ಲೌಕಿಕ ಸಮಸ್ಯೆಗಳು ಏನೋ ಇರುತ್ತೆ. ಆ ಲೌಕಿಕ ಸಮಸ್ಯೆಗಳ ನಿವಾರಣೆಗೆ ದಾರಿ ತೋರಿಸಿ ಆಮೇಲೆ ಆಧ್ಯಾತ್ಮಿಕದ ಕಡೆಗೆ. ಉಡುಪಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ ಉದ್ದೇಶವೇ ಅದು ಅಂತಾರೆ ನಾರಾಯಣ ಪಂಡಿತಾಚಾರ್ಯರು. ಆಚಾರ್ಯರ ಸಮಕಾಲೀನರು, ಮಧ್ವರ ಸಮಕಾಲೀನರು, ಅವರ ಜೊತೆಗೇನೆ ಓಡಾಡಿದವರು. ಮಧ್ವರು ಉಡುಪಿಯಲ್ಲಿ ಯಾಕೆ ಕೃಷ್ಣನ ನಿಲ್ಲಿಸಿದ್ದು ಅಂತಂದರೆ, ನಮ್ಮ ಜನಕ್ಕೀಗ ಆಧ್ಯಾತ್ಮಿಕ ತಿಳ್ಕೊಳ್ಬೇಕು ಅಂತ ಆಸೆ ಇದೆ. ಆದರೆ ಆಧ್ಯಾತ್ಮಿಕ ತಿಳ್ಕೊಳ್ಳಿಕ್ಕೆ ತುಂಬ ಲೌಕಿಕ ಸಮಸ್ಯೆಗಳು ಬಹಳ ಇದೆ. ಈ ಲೌಕಿಕ ಸಮಸ್ಯೆಗಳು ಅಡ್ಡಿ ಮಾಡ್ತಾ ಇದೆ. ಅದಕ್ಕೋಸ್ಕರ ಅನನ್ಯ ಶರಣಾತ್ಮನ ಸಿದ್ಧಿ ವಿಘ್ನ ಮುಖ ಭೇಷ ದೋಷ ಭೇಷಜಂ. ಅವರಿಗೆ ಸಾಧನೆ ಮಾಡಲಿಕ್ಕೆ ಅನೇಕ ವಿಘ್ನಗಳು ಏನಿದೆ, ಆ ವಿಘ್ನಗಳಿಗೆ ಔಷಧಿಯ ರೂಪದಲ್ಲಿ ಕೃಷ್ಣನನ್ನು ನಿಲ್ಲಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಇಲ್ಲಿ ಕೃಷ್ಣನನ್ನು ನಿಲ್ಲಿಸಿದರು. ಆವಾಗ ಜನ ತಮಗೆ ಲೌಕಿಕ ಸಮಸ್ಯೆಗಳು ಏನಾದರೂ ಇದ್ದರೆ ಕೃಷ್ಣನಲ್ಲಿ ಹೇಳಿಕೊಳ್ಳಿಕ್ಕಾಗುತ್ತೆ. ನೇರವಾಗಿ ಕೃಷ್ಣನ ಹೇಳಿಕೊಳ್ಳೋ ಬದಲು ಸ್ವಾಮಿಗಳಿಗೆ ಬಳಿಗೆ ಬರ್ತಾರೆ, ತಮ್ಮ ಗುರುಪೀಠ ಅಂತ ಬರ್ತಾರೆ. ಅಲ್ಲಿಗೆ ಹೀಗೀಗೆ ಸಮಸ್ಯೆ ಉಂಟು ಅಂತಾರೆ. ಆ ಸ್ವಾಮಿಗಳು ಕೃಷ್ಣನಲ್ಲಿ ಬೇಡಿ ಅವರಿಗೆ ಪ್ರಸಾದ ಕೊಟ್ಟು ಅವರ ಸಮಸ್ಯೆಗಳನ್ನು ನೀಗಿಸಿದರೆ ಜನ ಮನಸ್ಸು ಸ್ವಚ್ಛ ಆಯಿತು, ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದು ಸಮಾಜಕ್ಕೂ ಸ್ವಾಮಿಗಳಿಗೆ ಇರತಕ್ಕಂಥ ಅಂಟು. ನಮ್ಮ ಶಾಸ್ತ್ರಕಾರರು ಗುರುಪದೇಶೋ ಬಲವಾನ್ ಗುರೋರಾಜ್ಞಾ ನಲಂಘಯೇತ್ ಅಂತೇಳಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಗುರುಕ್ತಮಪಿ ಜಗ್ರಾಹಿ ಅಂತಲೂ ಹೇಳಿದ್ದಾರೆ. ಅಂದರೆ ಗುರುಗಳು ಹೇಳಿದ್ದಂಥ ಉಪದೇಶವನ್ನು ನಾವು ಪಾಲಿಸಬೇಕು, ಸ್ವೀಕರಿಸಬೇಕು, ಮತ್ತು ಅವರ ಆಜ್ಞೆಯನ್ನು ಎಂದಿಗೂ ಮೀರಬಾರದು ಅಂತ ಹೇಳಿ. ಗುರುಗಳಿಗೆ ಏಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ? ಉಪದೇಶವನ್ನು ಇತರರು ಮಾಡುವುದಕ್ಕಿಂತ ಗುರುಗಳಿಂದ ಉಪದೇಶ ಪಡೆದರೆ ಅದು ಮಂತ್ರ ಆಗಿರಬಹುದು, ಮತ್ತೊಂದಾಗಿರಬಹುದು, ಅತಿ ಶೀಘ್ರವಾಗಿ ಫಲಕಾರಿಯಾಗುತ್ತದೆ ಎನ್ನುವಂತಹ ಈ ಶಾಸ್ತ್ರದ ವಚನದ ಹಿನ್ನೆಲೆ ಏನು? ಭಗವಂತ ಮಾಡಿದ್ದದ ನಿಯಮವನ್ನು. ಯಾಕೆ ಅಂತಂದರೆ, ದೇವರು ತಾನಾಗಿಯೇ ನಾನು ದೇವರು ಅಂತ ಬಂದು ಹೇಳೋಲ್ಲ, ಆ ಜನ ನಂಬೋಲ್ಲ. ಆವಾಗ ದೇವರು ಏನು ಮಾಡೋದು, ಮಾಧ್ಯಮವನ್ನಿಟ್ಟ, ಸಮಾಜಕ್ಕೂ ತನಗೊಂದು ಮಾಧ್ಯಮವನ್ನಿಟ್ಟ. ಆ ಮಾಧ್ಯಮಕ್ಕೆ ಶಕ್ತಿ ಕೊಟ್ಟ, ನೀನು ನನ್ನನ್ನು ಸಮಾಜಕ್ಕೆ ತೋರಿಸಿಕೊಡಬೇಕು ಅಂತ. ಅದೇ ನಾನು ಮೊದಲು ಹೇಳಿದಂತೇನೆ, ಗುರೋಹೋ ಆಜ್ಞಾ ಅವಿಚಾರಣೀಯ. ಆದರೆ ಮತ್ತೊಂದು ಕಡೆ ಒಂದು ಮಾತುಂಟು, ಗುರುಕ್ತಮಪಿ ನಗ್ರಾಹ್ಯಂ ಯತ್ ಅನರ್ಥೇ ಅರ್ಥಕಲ್ಪನಾ. ರಾಮಚಂದ್ರ ಕಾಡಿಗೆ ಅಂತ ಹೊರಟ, ದಶರಥ ರಾಮನನ್ನು ಕಾಡಿಗೆ ಅಟ್ಟಿದ್ದು. ಆವಾಗ ಲಕ್ಷ್ಮಣನಿಗೆ ಸಿಟ್ಟು ತಡೀಲಿಕ್ಕಾಗಿಲ್ಲ. ಲಕ್ಷ್ಮಣ ದಶರಥನನ್ನು ಬೈಲಿಕ್ಕೆ ಶುರು ಮಾಡಿದ. ಆವಾಗ ರಾಮಚಂದ್ರ ಅಂದ, ನಮ್ಮ ಗುರು ನಮಗೆ ಗಾಯತ್ರಿ ಉಪದೇಶ ಕೊಟ್ಟವ ದಶರಥ, ನಮಗೆ ಗುರುವಿನ ಮಾತನ್ನು ಮೀರಬಾರದು ಅಂತ ರಾಮಚಂದ್ರ ಅಂದ. ಆವಾಗ ಲಕ್ಷ್ಮಣ ಅಂತಾನೆ, ಗುರುಕ್ತಮಪಿ ನಗ್ರಾಹ್ಯಂ ತಂದ. ಅವ ಗುರುವಾಗಿ ನಮಗೆ ಗಾಯತ್ರಿ ಉಪದೇಶ ಕೊಟ್ಟವಾಗಿರ್ಬೋದು, ಆದರೆ ಅವನ ಮಾತನ್ನು ನಾವು ಪಾಲಿಸಬೇಕು ಅಂತಿಲ್ಲ. ಯಾಕೆ ಅನರ್ಥೇ ಅರ್ಥಕಲ್ಪನಾ. ಯದ್ಯಪಿ ಅವನ ಮಾತನ್ನು ನಾವೀಗ ಪಾಲಿಸಿಕೊಂಡು ಕಾಡಿಗೆ ಹೋದರೆ ಇಲ್ಲಿ ಪ್ರಜೆಗಳು ಅನಾಥರಾಗ್ತಾರೆ. ಆವಾಗ ಅನರ್ಥದಲ್ಲಿ ಇದು ಅರ್ಥಕಲ್ಪನಾ, ಸರಿಯಾದ ಮಾತಲ್ಲ, ನಮಗೆ ತುಂಬ ಅನರ್ಥ ಉಂಟು ಇದರಲ್ಲಿ. ಆದ್ದರಿಂದ ನಗ್ರಾಹ್ಯಂ ಅಂತ ಲಕ್ಷ್ಮಣೊಂದು ಮಾತು, ವಾಲ್ಮೀಕಿ ಋಷಿಗಳು ಲಕ್ಷ್ಮಣ ಬಾಯಿಂದೊಂದು ಮಾತು ಹೇಳಿಸ್ತಾರೆ. ಆದ್ದರಿಂದ ಅದೇ ಮೊದಲು ಗುರು ಅಂತವ ಯಾರ ಮಾತನ್ನು ಗುರು ಅವಿಚಾರಣೀಯ, ಗುರುಕ್ತಮ್ ನಾ ಅವಿಚಾರಣ, ಅದನ್ನು ವಿಚಾರ ಮಾಡಬಾರ್ದು. ಏನರ್ಥ ಅದಕ್ಕೆ ಅಂತಂದರೆ, ಯಾರ್ಯಾರೋ ಗುರುಗಳು ಅಂತ ಅರ್ಥ ಅಲ್ಲ ಅದಕ್ಕೆ. ಮತ್ತು ಯಾರ ಮಾತು ತೂಕದ್ದಿರ್ತದೋ, ಯಾರ ಮಾತನ್ನು ನಾವು ನಡೆದರೆ ಖಂಡಿತ ಅದು ನಮಗೆ ಫಲ ಸಿಗುತ್ತೋ ಅಂಥವರ ಮಾತನ್ನು ಅವರು ಹೀಗೆ ಮಾಡು ಅಂತಾರೆ. ಹೀಗೆ ಮಾಡು ಅಂತಂದಾಗ ಅವರಿಗೆ ಅದರಲ್ಲಿ ಅಷ್ಟು ದಾರ್ಢ್ಯ ಇದೆ. ನಮಗೇನೋ ಮೇಲ್ನೋಟಕ್ಕೆ ನೋಡಿದಾಗ ಅದು ತಪ್ಪು. ಮಗನ ಹತ್ರ ಹೇಳಿದ, ತಾಯಿ ತಲೆ ಕಡಿಯೋ ಅಂದ. ಗುರೋಕ್ತಮಪಿ ನಗ್ರಾಹ್ಯಂ ತುಂಟು, ಆದರೆ ಗುರೋ ವಚಃ ಅವಿಚಾರಣೀಯಂ, ಗುರುಗಳ ಮಾತನ್ನು ಯಾವಾಗ ಆ ಗುರುವಿಗೆ ಮತ್ತೆ ಅದನ್ನು ಸರಿ ಮಾಡುವ ತಾಕತ್ತಿದ್ದರೆ ಅಂತಹ ಗುರುವಿನ ಮಾತನ್ನು ನಡೆಸಿಕೊಡಬೇಕು. ಅಂದರು, ತಾಯಿಯ ತಲೆ ಕಡಿಯೋ ಅಂತಂದರು, ಕಡಿದು ಬಿಟ್ಟ. ನಿನಗೇನು ವರ ಬೇಕು ಅಂತ ಕೇಳಿದರು. ಅಮ್ಮನನ್ನು ಬದುಕಿಸು ಅಂತಂದ, ಬದುಕಿಸಿದ.
ಹಾಗೆ ಯಾರು ಒಂದು ಹೇಳಿದಾಗ ಅದನ್ನು ಮಾಡಿದರೆ ಅನರ್ಥದಂತೆ ಮುಂದೆ ಉಂಟೋ, ಆದರೆ ಆ ಅನರ್ಥವನ್ನು ಸರಿ ಮಾಡಲಿಕ್ಕೆ ಈ ಗುರುವಿಗೆ ತಾಕತ್ತಿದ್ರೆ ಅವನ ಮಾತು ನಡೆಸಿಕೊಡು. ಆತ್ಮೀಯ ವೀಕ್ಷಕರೇ, ಅದಮಾರು ಮಠಾಧೀಶರಾದ ಶ್ರೀ ವಿಶ್ವಪ್ರಿಯ ತೀರ್ಥರೊಂದಿಗೆ ನಾವು ನಡೆಸುತ್ತಿರುವಂತಹ ಈ ಗುರುವಾಣಿ ಕಾರ್ಯಕ್ರಮ ಮುಂದುವರಿಯಲಿದೆ. ಮುಂದಿನ ಸಂಚಿಕೆಯಲ್ಲಿ ಗುರುಗಳಿಂದ ಮತ್ತಷ್ಟು ಉಪಯುಕ್ತ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿಯ ತನಕ ಉಡುಪಿ ಶ್ರೀಕೃಷ್ಣನಿಂದ ಅಭಿನ್ನನಾದ ತಿರುಮಲೆಯ ಶ್ರೀ ವೆಂಕಟೇಶ್ವರ ಪರಬ್ರಹ್ಮ ತಮ್ಮೆಲ್ಲರ ರಕ್ಷಣೆಯನ್ನು ತೆಗೆದುಕೊಳ್ಳಲಿ ಅಂಥೇಳಿ ಪ್ರಾರ್ಥಿಸುತ್ತಾ, ಓಂ ನಮೋ ವೆಂಕಟೇಶಾಯ.